ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಪೊಲೀಸ್ ವತಿಯಿಂದ ನಾವು ರೆಗ್ಯುಲರ್ ಆಗಿ ಸೋಷಿಯಲ್ ಮೀಡಿಯಾ ಅವೇರ್ನೆಸ್ ಕ್ಯಾಂಪೇನ್ಸ್ ಮಾಡ್ತಾ ಇದ್ದೀವಿ. ಅದೇ ವಿಚಾರ ಬಗ್ಗೆ ನಾವು ರೀಸೆಂಟಾಗಿ IPL ಬ್ಯಾಟಿಂಗ್ ಬಗ್ಗೆ, ಕಾಲ್ ಮರ್ಜಿಂಗ್ ಸ್ಕ್ಯಾಮ್ ಬಗ್ಗೆ, OTP ಸ್ಕ್ಯಾಮ್ ಬಗ್ಗೆ, ಡಿಜಿಟಲ್ ಅರೆಸ್ಟ್ ಬಗ್ಗೆ, ಈ ಥರ ಬೇರೆ ಬೇರೆ ವಿಚಾರ ಬಗ್ಗೆ ನಾವು ಮಾಹಿತಿ ಶೇರ್ ಮಾಡಿದ್ದೀವಿ ಸೋಷಿಯಲ್ ಮೀಡಿಯಾ ಮುಖಾಂತರ ಮತ್ತು ಮೀಡಿಯಾ ಮುಖಾಂತರ ಕೂಡ. ಅದೇ ವಿಚಾರಲ್ಲಿ ಒಂದು ಈ ಕಾಲ್ ಮರ್ಜಿಂಗ್ ಸ್ಕ್ಯಾಮಲ್ಲಿ ನಾನು ಪಬ್ಲಿಕ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಏನಾಗುತ್ತೆ, ಬೇಸಿಕ್ಲಿ ನಿಮಗೆ ಒಂದು ಫೋನ್ ಬರುತ್ತೆ, ಅವರು ಈ ಥರ ಹೇಳ್ತಾರೆ ಕಿ ಏನಾದರೂ ಬ್ಯಾಂಕಿಂದ ಅಥವಾ ಬೇರೆ ಯಾವುದು ಸಂಸ್ಥೆಯಿಂದ ಫೋನ್ ಮಾಡ್ತಾ ಇದ್ದಾರೆ, ಮತ್ತು ಏನಾದರೂ ಪ್ರಾಬ್ಲಮ್ ಆಗಿದೆ ನಿಮ್ಮ ಅಕೌಂಟ್ಗೆ ಅಥವಾ ಏನೋ ಸಮಸ್ಯೆ ಇದೆಯಾ ಟ್ರಾನ್ಸಾಕ್ಷನ್ಸಲ್ಲಿ, ಈ ಥರ ಮೆನ್ಷನ್ ಮಾಡ್ತಾರೆ. ಆಮೇಲೆ ಕಾಲ್ ಮರ್ಜಿಂಗ್ದು ರಿಕ್ವೆಸ್ಟ್ ಮಾಡ್ತಾರೆ ಅಥವಾ ಏನಾದರೂ ಬೇರೆ ಸಾಫ್ಟ್ವೇರ್ ವಗೇರೆ ಡೌನ್ಲೋಡ್ ಮಾಡೋಕ್ಕೆ ಹೇಳ್ತಾರೆ. ಸೊ ಏನಾಗುತ್ತೆ, ಬೇಸಿಕ್ಲಿ ಆ ಥರ ಮರ್ಜಿಂಗ್ ಮಾಡಿಕೊಂಡು ಅದರ್ವೈಸ್ ಈ ಸಾಫ್ಟ್ವೇರ್ ವಗೇರೆ ಡೌನ್ಲೋಡ್ ಮಾಡೋಕ್ಕೆ, ಆ್ಯಪ್ ವಗೇರೆ ಡೌನ್ಲೋಡ್ ಮಾಡೋಕ್ಕೆ ಹೇಳ್ತಾರೆ ನಿಮ್ಮ ಮೊಬೈಲಲ್ಲಿ. ಆ ಆ್ಯಪ್ ಮುಖಾಂತರ ಅವ್ರಿಗೆ ನಿಮ್ಮ ಮೊಬೈಲ್ದು ಎಕ್ಸೆಸ್ ಸಿಗುತ್ತೆ, ಫುಲ್ ಎಕ್ಸೆಸ್ ಅವ್ರ ಮೊಬೈಲ್ಗೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಸಾಫ್ಟ್ವೇರ್ ಕಂಪ್ನೀಸಲ್ಲಿ, ಬೇರೆ ಕಂಪ್ನೀಸಲ್ಲಿ ಆಲ್ರೆಡಿ ಎನಿ ಡೆಸ್ಕ್ ಒಂದು ಆ್ಯಪ್ ಇದೆ, ತುಂಬ ಯೂಸ್ ಮಾಡ್ತಾ ಇದ್ದಾರೆ ಎನಿ ಡೆಸ್ಕ್ ಆ್ಯಪ್ದು. ಅಂದರೆ ನನ್ನ ಮೊಬೈಲಲ್ಲಿ ಏನಿದೆ ಅದು ನನ್ನ ಕಂಪ್ಯೂಟರ್ಗೆ ನೋಡಬೇಕು, ತೋ ಎಕ್ಸೆಸ್ ಕೊಡಬೇಕು. ಸೊ ಈ ಥರ ಅವರು ಜನಗೆ ಫ್ರಾಡ್ ಮಾಡಿ ಎಕ್ಸೆಸ್ ತಗೋತಾರೆ ಮೊಬೈಲ್ ವಗೇರದು. ಸೊ ನೀವು ನಿಮ್ಮ ಮೊಬೈಲಲ್ಲಿ ಏನೇನು ಮಾಡ್ತಾ ಇದ್ದೀರಿ ಅದು ಎಲ್ಲ ಅವ್ರಿಗೆ ಬರುತ್ತೆ, ಅವ್ರಿಗೆ ಕಾಣಿಸುತ್ತೆ. ಸೊ ಬೇಸಿಕ್ಲಿ ಏನಾದರೂ ಟ್ರಾನ್ಸಾಕ್ಷನ್ ವಗೇರೆ ಮಾಡ್ತಾ ಇದ್ದೀರಿ, ಫೋನ್ಪೇ ವಗೇರೆ, ಗೂಗಲ್ ಪೇ ಯೂಸ್ ಮಾಡ್ತಾ ಇದ್ದೀರಾ, ಆ ಟೈಮ್ಗೆ ಏನು ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಹಾಕಿದ್ದೀರಾ, ನಿಮ್ಮದು OTP ಪಿನ್ ವಗೇರೆ ಏನೇನು ಹಾಕಿದ್ದೀರಾ ಅದು ಎಲ್ಲ ನೋಟ್ ಡೌನ್ ಮಾಡಿಕೊಂಡು ಆಮೇಲೆ ಅವರು ನಿಮ್ಮ ಜೊತೆ ಈ ಥರ ಮೋಸ ಮಾಡ್ತಾರೆ. ಇದು ಒಂದು ಇದೆ. ಅದೇ ಥರ OTP ಸ್ಕ್ಯಾಮ್ದು ಕೂಡ ಇದೇ ಥರ ಆಗುತ್ತೆ. ಏಕೆ ಬೇರೆ ಬೇರೆ ರೀಸನ್ ಬಗ್ಗೆ ಹೇಳ್ಕೊಂಡು ಕಿ ದುಡ್ಡು ರಿಸೀವ್ ಮಾಡೋಕ್ಕಾಗಿ OTP ಕೇಳಬೇಕು, ಅದರ್ವೈಸ್ ಬೇರೆ ಟ್ರಾನ್ಸಾಕ್ಷನ್ ಬಗ್ಗೆ, ಬೇರೆ ಯಾವುದು KYC ಖರಾಬ್ ಆಗಿದೆ, KYCದು ಮತ್ತೆ ರಿನ್ಯೂವಲ್ ಮಾಡಬೇಕು, ಈ ಕಾರಣ ಬಗ್ಗೆ OTP ವಗೇರೆ ಕೇಳ್ತಾರೆ. ಈ ಥರ ಡೀಟೇಲ್ಸ್ ತಗೊಂಡು ಜನ ಜೊತೆ ಮೋಸ ಮಾಡ್ತಾ ಇದ್ದಾರೆ. ಅದೇ ರೀತಿಯೇ ಇನ್ನೊಂದು, ಈಗ IPL ಸ್ಟಾರ್ಟ್ ಆಗಿದೆ, ಆಲ್ರೆಡಿ 2-3 ದಿನ ಆಗಿದೆ IPL ಸ್ಟಾರ್ಟ್ ಆಗಿ. ಸೊ ನಾವು ನಮ್ಮ ಸೈಡಿಂದ ಒಂದು ವಾರ್ನಿಂಗ್ ಕೊಟ್ಟಿದ್ದೀವಿ, IPL ಬ್ಯಾಟಿಂಗಲ್ಲಿ ಭಾಗ ಮಾಡಬಾರ್ದು. ಬೇಸಿಕ್ಲಿ IPL ಬ್ಯಾಟಿಂಗ್ ಒಂದು ಇಲ್ಲಿಗಲ್ ಕೆಲಸ ಇದೆ. ಬಟ್ ಸುಮಾರು ಜನ ನಾವು ನೋಟಿಸ್ ಮಾಡಿದ್ದೀವಿ, ಮೊಬೈಲಲ್ಲಿ Dream11 ಫ್ಯಾಂಟಸಿ ಲೀಗ್ ವಗೇರೆ ಇದೆ, ಅಲ್ಲಿ ಮಾಡ್ತಾ ಇದ್ದಾರೆ. ಆ್ಯಸ್ ಪರ್ ಲಾ ಅದು ಲೀಗಲ್ ಇದೆ, ಬಟ್ ಇಟ್ ಈಸ್ ಅ ಗ್ರೇ ಏರಿಯಾ. ಅಂದರೆ ಸುಮಾರು ಟೈಮ್ಸ್ ಏನಿದೆ, ಜನ ಈ ಥರದ್ದು ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವರ ಜೊತೆ ಸುಮಾರು ಟೈಮ್ಸ್ ಮೋಸ ಆಗುತ್ತೆ. ಫೇಕ್ ಕಂಪ್ನೀಸ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ, ಫೇಕ್ ಗೇಮಿಂಗ್ ಕಂಪ್ನೀಸ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಮೋಸ ಮಾಡ್ತಾರೆ. ಸೊ ದಯವಿಟ್ಟು ಎಲ್ಲರೂ ಪ್ರಿಕಾಷನ್ಸ್ ತಗೊಳ್ಳಿ. ಮತ್ತು ಈ IPL ಬ್ಯಾಟಿಂಗ್ ಇದೆಯಾ ಮತ್ತು ಸೈಬರ್ ಕ್ರೈಮ್ಸ್ ವಗೇರೆ ಇದೆಯಾ, ಇದಕ್ಕಿಂತ ಬಗ್ಗೆ ಸ್ವಲ್ಪ ಮಾಹಿತಿ ವಗೇರೆ ಕಲೆಕ್ಟ್ ಮಾಡಿ, ಸೊ ದಟ್ ನಿಮ್ಮ ಜೊತೆ ಈ ಥರದ್ದು ಮೋಸ ಆಗಬಾರ್ದು. ಸರ್, ಈ ಥರ ಸ್ಕ್ಯಾಮ್ಗೆ ಬಲಿಯಾಗೋರು ಯಾವ ರೀತಿ ಒಂದು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು? ಒಂದು ವೇಳೆ ಮೋಸ ಹೋದರೆ ಯಾವ ರೀತಿ ದೂರನ್ನ ದಾಖಲಿಸಬೇಕು? ಪರಿಹಾರ ಏನು ಸರ್ ಅದಕ್ಕೆ? ನೋಡಿ, ಮೋಸ್ಟ್ ಇಂಪಾರ್ಟೆಂಟ್, ಸೈಬರ್ ಕ್ರೈಮಲ್ಲಿ ಒಂದು ನಂಬರ್ ಇದೆಯಾ, 1930 ಸೈಬರ್ ಕ್ರೈಮ್ ಹೆಲ್ಪ್ಲೈನ್ ನಂಬರ್ ಇದೆ. ಇದು ಆಲ್ ಓವರ್ ಇಂಡಿಯಾದು ಸೇಮ್ ನಂಬರ್ ಇದೆ. ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ದು ನಂಬರ್ ಇದೆ ಇದು. ಸೊ 1930 ನಂಬರ್ದು ಕಾನ್ಸೆಪ್ಟ್ ಹೇಗೆ ಥರ ಇದೆ, ಫಾರ್ ಎಕ್ಸಾಂಪಲ್ ನಿಮ್ಮ ಜೊತೆ ಈಗ ಮೋಸ ಆಗಿದೆ ಯಾವುದು, ಸೊ ನೀವು ಫಸ್ಟ್ 1930ಗೆ ಕಾಲ್ ಮಾಡಬೇಕು. ಅವರು ನಿಮ್ಮದು ಒಂದು ರಿಪೋರ್ಟ್ ರೆಡಿ ಮಾಡ್ತಾರೆ, ಎಲ್ಲ ಡೀಟೇಲ್ಸ್ ತಗೋತಾರೆ ನಿಮ್ಮಿಂದ, ನಿಮ್ಮ ಅಕೌಂಟ್ ನಂಬರಿಂದ ಯಾರಿಗೆ ಅಕೌಂಟ್ಗೆ ಹೋಗಿದೆ, ಅವ್ರದ್ದು ಅಕೌಂಟ್ ನಂಬರ್ ಎಷ್ಟು ಇದೆ, ಎಷ್ಟು ದುಡ್ಡು ಹೋಗಿದೆ, ಯಾವ ನಂಬರಿಂದ ಫೋನ್ ಮಾಡಿದ್ದಾರೆ, ಆ ಥರ ಅವರು ಟ್ರೈ ಮಾಡ್ತಾರೆ ಕಿ ಅವ್ರದ್ದು ಅಕೌಂಟ್ಗೆ ಫ್ರೀಸ್ ಮಾಡಬೇಕು. ಅವ್ರದ್ದು ಅಕೌಂಟಿಂದ, ಫ್ರಾಡ್ಸ್ಟರ್ಸ್ದು ಅಕೌಂಟಿಂದ ಬೇರೆ ಯಾರ್ದು ಅಕೌಂಟ್ಗೆ ದುಡ್ಡು ಮತ್ತೆ ಟ್ರಾನ್ಸ್ಫರ್ ಆಗಬಾರ್ದು, ಈ ಥರ ಅವರು ಫ್ರೀಸ್ ಮಾಡ್ತಾರೆ ಅಮೌಂಟ್ಗೆ. ಮತ್ತು ಆಮೇಲೆ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ತಾರೆ. ಬೇಸಿಕ್ಲಿ ಸೈಬರ್ ಕ್ರೈಮ್ ಹೆಲ್ಪ್ಲೈನ್ ಸೆಂಟ್ರಲೈಸ್ಡ್ ಇದೆ, ಬಟ್ ಯಾವುದು ಕನ್ಸರ್ನ್ಡ್ ಸ್ಟೇಷನ್ ಇದೆ, ಚಿಕ್ಕಬಳ್ಳಾಪುರಲ್ಲಿ ಮೋಸ ಆಗಿದೆ, ಆಮೇಲೆ ಅವರಿಗೆ ಚಿಕ್ಕಬಳ್ಳಾಪುರ ಸ್ಟೇಷನ್ಗೆ ಅವರು ಆ ರಿಪೋರ್ಟ್ ಕಳಿಸ್ತಾರೆ. ಆ ರಿಪೋರ್ಟ್ ಬೇಸಿಸ್ ಮೇಲೆ ನಾವು FIR ರಿಜಿಸ್ಟರ್ ಮಾಡಿಕೊಂಡು ಮುಂದಿನ ಕ್ರಮ ತಗೊಳ್ತೀವಿ. ಏನು ಇನ್ವೆಸ್ಟಿಗೇಷನಲ್ಲಿ ನಮಗೆ ದುಡ್ಡು ಫ್ರೀಸ್ ಆಗಿದೆ ತೋ ವಾಪಸ್ ಕೊಡೋಕ್ಕೆ ಆಗುತ್ತೆ, ತೋ ಕೋರ್ಟಿಂದ ಪರ್ಮಿಷನ್ ತೊಗೊಂಡು ಆ ದುಡ್ಡು ಯಾರ್ದು ಮೋಸ ಆಗಿದೆ ಅವರಿಗೆ ವಾಪಸ್ ಕೊಡ್ತೀವಿ, ಮತ್ತು ಆರೋಪಿಗೆ ಐಡೆಂಟಿಫೈ ಮಾಡಿಕೊಂಡು ಅವ್ರಿಗೆ ಅರೆಸ್ಟ್ ಮಾಡ್ತೀವಿ. ಈ ಒಂದು ಸ್ಕ್ಯಾಮ್ಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾರ್ವಜನಿಕರು ಏನೆಲ್ಲ ಮಾಡಬೇಕು ಸರ್? ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಏನಿದೆಯಾ,
ಈ ಸೈಬರ್ ಕ್ರೈಮ್ ಬಗ್ಗೆ ಫಸ್ಟ್ ಅವೇರ್ನೆಸ್ ಇರಬೇಕು. ಈ ಕಾರಣ ಬಗ್ಗೆ ನಾವು ಪ್ರತಿದಿನ ಸೋಷಿಯಲ್ ಮೀಡಿಯಾ ಮುಖಾಂತರ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಸೊ ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾ ಇದೆ, ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಿ ಫಸ್ಟ್ ಏನು ಯೂಸ್ ಮಾಡ್ತಾ ಇದ್ದಾರೆ ಮೊಬೈಲ್ಸಲ್ಲಿ, ಏನಾದರೂ ಈ ಥರ ಡೌಟ್ಫುಲ್ ಲಿಂಕ್ಸ್ ವಗೇರ ಇದೆಯಾ, ಅಥವಾ ಯಾರು ಫೋನ್ ಮಾಡಿಕೊಂಡು ಈಸಿ ಮನಿದು ನಿಮಗೆ ಪ್ರಲೋಭನೆ ಕೊಡ್ತಾರೆ, ಅಂದರೆ ನಿಮಗೆ ಜಾಸ್ತಿ ಪ್ರಾಫಿಟ್ ಸಿಗುತ್ತೆ, ಅದರ್ವೈಸ್ ನಿಮಗೆ ಜಾಸ್ತಿ ಏನು ಗಿಫ್ಟ್ ವಗೇರ ಸಿಕ್ಕಿದೆ, ಈ ಥರ ಏನು ಪ್ರಲೋಭನೆ ವಗೇರ ಕೊಡ್ತಾರೆ. ಸೊ ಅದನ್ನು ಸ್ವಲ್ಪ ಪ್ರಿಕಾಷನ್ ತಗೊಂಡು ನೋಡಬೇಕು. ನಾರ್ಮಲಿ ಏನಿದೆಯಾ, ಈ ಥರ ಸೈಬರ್ ಫ್ರಾಡ್ ಯಾರು ಮಾಡ್ತಾರೆ ಅವರು ಈಸಿ ಮನಿ ನಿಮಗೆ ಸಿಗುತ್ತೆ, ಈಸಿಲಿ ಸಿಗುತ್ತೆ, ನಿಮಗೆ ಜಾಸ್ತಿ ಪ್ರಾಫಿಟ್ ಸಿಗುತ್ತೆ, ಇನ್ವೆಸ್ಟ್ಮೆಂಟ್ ನೀವು ಮಾಡ್ತಾರೆ ಅಥವಾ 100% ಪ್ರಾಫಿಟ್ ಆಗುತ್ತೆ 2 ದಿನ ಅಲ್ಲಿ, ಈ ಥರ ಮೋಸ ಮಾಡ್ತಾರೆ. ಸೊ ಸ್ವಲ್ಪ ಇದು ಎಲ್ಲ ಗಮನಕ್ಕೆ ಇರಬೇಕು, ಸ್ವಲ್ಪ ಕಾಮನ್ ಸೆನ್ಸ್ ಕೂಡ ಯೂಸ್ ಮಾಡಬೇಕು. ಜೊತೆಗೆ ಇನ್ನೊಂದು ಏನಿದೆಯಾ, ನಾವು ಕರ್ನಾಟಕ ಅಲ್ಲಿ ಇದ್ದೀವಿ, ಎಲ್ಲರೂ ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ, ಬಟ್ ಮೋಸ್ಟ್ ಆಫ್ ದ ಕೇಸಸ್ ಇನ್ವೆಸ್ಟಿಗೇಷನ್ ಟೈಮಲ್ಲಿ ನಾವು ನೋಡಿದ್ದೀವಿ ಕಿ ಫ್ರಾಡ್ಸ್ಟರ್ಸ್ ಫೋನ್ ಮಾಡ್ತಾರೆ, ರಾಜಸ್ಥಾನ್, ಹರಿಯಾಣ, ಬಿಹಾರ್, ಜಾರ್ಖಂಡ್ ಈ ಸೈಡಿಂದ, ಡೆಲ್ಲಿ ಸೈಡಿಂದ ಮಾಡ್ತಾ ಇದ್ದಾರೆ. ಅವರು ಎಲ್ಲರೂ ಹಿಂದಿ ಅಥವಾ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಒಂದು ಇಂಪಾರ್ಟೆಂಟ್ ನಮಗೆ ಏನು ಪಾಯಿಂಟ್ ಇದೆಯಾ ಕಿ ನಮ್ಮೆಲ್ಲರಿಗೆ ಕನ್ನಡ ಬರುತ್ತೆ, ಸೊ ಅವ್ರ ಜೊತೆ ಕನ್ನಡದಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡಬೇಕು. ನಿಮಗೆ ನಂಬಿಕೆ ಇಲ್ಲ ಅವರ ಮೇಲೆ, ಫಾರ್ ಎಕ್ಸಾಂಪಲ್ ನಿಮಗೆ ಡೌಟ್ ಬಂದಿದೆ ಯಾವುದು ಕಿ ಫ್ರಾಡ್ ವಗೇರ ಮಾಡ್ತಾ ಇದ್ದಾರೆ, ಸೊ ಕನ್ನಡದಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡಿ ಅವರ ಜೊತೆ. ಮತ್ತೆ ಎಕ್ಸ್ಟ್ರಾ ಡೌಟ್ ಬರುತ್ತೆ, ಫೋನ್ ಕಟ್ ಮಾಡಿ ಲೋಕಲ್ ಬ್ಯಾಂಕಲ್ಲಿ ಯಾವ ಜಾಗ ನಿಮ್ಮ ಅಕೌಂಟ್ ಇದೆ ಆ ಅಕೌಂಟಲ್ಲಿ ಹೋಗಿ ಯಾವ ಬ್ಯಾಂಕಲ್ಲಿ ಇದೆ ಮ್ಯಾನೇಜರ್ ಜೊತೆ ಮಾತಾಡಬೇಕು. ಅದರ್ವೈಸ್ ಜಾಸ್ತಿ ಡೌಟ್ ಬರುತ್ತೆ ತೋ ಲೋಕಲ್ ಸ್ಟೇಷನ್ ಇದೆ, ಸೈಬರ್ ಸ್ಟೇಷನ್ ಇದೆ, ಅಲ್ಲಿ ಹೋಗಿ ಅವರಿಂದ ಮಾಹಿತಿ ಕಲೆಕ್ಟ್ ಮಾಡಬೇಕು ಕಿ ನಮಗೆ ಸರ್ ಈ ಥರ ಫೋನ್ ಬಂದಿದೆ, ಅದು ನಿಜ ಇದೆ ಅಥವಾ ಸುಳ್ಳಿದೆ. ಸೊ ಈ ಥರ ಸ್ವಲ್ಪ ಪಬ್ಲಿಕ್ಗೆ ಕಾನ್ಫಿಡೆನ್ಸ್ ಬರುತ್ತೆ, ತೋ ಆಮೇಲೆ ಇದು ಕಂಟ್ರೋಲ್ ಮಾಡೋಕ್ಕೆ ಆಗುತ್ತೆ ನಮಗೆ. ವರ್ಕ್ ಫ್ರಮ್ ಹೋಮ್ ಹೆಸರು ಕೂಡ ಜಾಸ್ತಿ ನಡೀತಿದೆ, ಡೇಟಾ ಎಂಟ್ರಿ ಅದು ಇದು ಅಂತ ಹೇಳ್ಬಿಟ್ಟು. ನೋಡಿ, ವರ್ಕ್ ಫ್ರಮ್ ಹೋಮ್ದು ಕೂಡ ಅದೇ ಥರ ಇದೆ. ಅದು ಜನಗೆ ಅರ್ಥ ಆಗಬೇಕು ಕಿ ಸ್ಕಿಲ್ಸ್ ಇದೆಯಾ ಆಮೇಲೆ ಜಾಬ್ ಸಿಗುತ್ತೆ, ವಿದೌಟ್ ಸ್ಕಿಲ್ಸ್ ಜಾಬ್ ಸಿಗಲ್ಲ. ಸೊ ಅವರು ಹೇಗೆ ಥರ ಕಾಂಟ್ಯಾಕ್ಟ್ ಮಾಡ್ತಾರೆ ಫ್ರಾಡ್ಸ್ಟರ್ಸ್ ವಗೇರ ಕಿ ನೀವು ಸರ್ಚ್ ಮಾಡಿದ್ದಾರೆ ಆನ್ಲೈನ್ ವರ್ಕ್ ಫ್ರಮ್ ಹೋಮ್, ಅವರು ಈ ಥರದ್ದು ಕೆಲಸ ಕೊಡ್ತಾರೆ, ನಿಮಗೆ ಟಾರ್ಗೆಟ್ಸ್ ಈ ಥರದ್ದು ಕೊಡ್ತಾರೆ ಕಿ ನಿಮಗೆ ಮಾಡೋಕ್ಕೆ ಆಗಲ್ಲ. ಆಮೇಲೆ ನಿಮ್ಮ ಮೇಲೆ ಕೇಸ್ ವಗೇರ ಮಾಡ್ತೀವಿ ಅಥವಾ ನಿಮಗೆ ಹೆದರಿಸ್ತಾರೆ ಅವರು, ಈ ಥರ ನಿಮ್ಮಿಂದ ಎಕ್ಸ್ಟೋರ್ಷನ್ ಮಾಡಿಕೊಂಡು ಅವರು ದುಡ್ಡು ತಗೊಳ್ತಾರೆ. ನಾನು ಅದೇ ಹೇಳ್ತೀನಿ ಕಿ ಯಾರು ಈ ಥರ ಎಕ್ಸ್ಟೋರ್ಷನ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ, ನಿಮಗೆ ಆನ್ಲೈನ್ ಅಥವಾ ಫೋನ್ ಮಾಡಿಕೊಂಡು ಹೆದರಿಸ್ತಾ ಇದ್ದೀರಾ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಪೊಲೀಸ್ ಸ್ಟೇಷನ್ಗೆ, ಲೋಕಲ್ ಆಫೀಸರ್ಸ್ಗೆ ಇನ್ಫಾರ್ಮ್ ಮಾಡಿ, ಸೊ ದಟ್ ನಮಗೆ ನಿಮ್ಮ ಜೊತೆ ಸಹಾಯ ಮಾಡೋಕ್ಕೆ ಆಗುತ್ತೆ. ಸುಮಾರು ಟೈಮ್ಸ್ ಏನಿದೆಯಾ ಪಬ್ಲಿಕ್ಗೆ ಅವರು ಹೆದರಿಸ್ತಾರೆ, ಆಮೇಲೆ ಪಬ್ಲಿಕ್ ಭಯ ಕಾರಣ ಬಗ್ಗೆ ಅವ್ರಿಗೆ ದುಡ್ಡು ವಗೇರೆ ಟ್ರಾನ್ಸ್ಫರ್ ಮಾಡ್ತಾರೆ, ಈ ಥರ ಮೋಸ ಆಗುತ್ತೆ. ಸೊ ಈ ಥರ ಪಬ್ಲಿಕ್ ಬಗ್ಗೆ ಇದ್ದೀವಿ ನಾವು, ಪಬ್ಲಿಕ್ದು ಸಹಕಾರ ಬಗ್ಗೆ ಇದ್ದಾರೆ. ಸೊ ಪೊಲೀಸ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ತೋ ಡೆಫಿನೆಟ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅದು ನಾವು ಕಂಟ್ರೋಲ್ ಮಾಡ್ತೀವಿ.